ದಾಂಡೇಲಿಯ ಲೋಕೋಪಯೋಗಿ ಪ್ರವಾಸಿ ಗೃಹದ ಹತ್ತಿರ ಕಾಳಿ ನದಿ ದಂಡೆಯ ಮೇಲೆ ಮೊಸಳೆಯೊಂದು 40ಕ್ಕೂ ಹೆಚ್ಚು ಮೊಟ್ಟೆ ಇಟ್ಟು ಮರಿ ಮಾಡಿ ಕಾವಲು ಕಾಯುತ್ತಿರುವ ದೃಶ್ಯ ಕಂಡುಬಂದಿದೆ. ದಾಂಡೇಲಿಯ ದಾಂಡೇಲಪ್ಪ ದೇವಸ್ಥಾನದ ಹಾಲಮಡ್ಡಿ ಪ್ರದೇಶದಲ್ಲಿ ನೂರಾರು ಮೊಸಳೆಗಳು ಒಂದೇ ಸ್ಥಳದಲ್ಲಿ ಇರುತ್ತವೆ. ಈ ಬಿಸಿಲಿನ ಝಳಪಿಸುವಿಕೆಗೆ ಮೊಸಳೆಗಳು ನದಿ ದಂಡೆಯ ಮೇಲೆ ಹಾಗೂ ನದಿಯ ನಡುವಿನ ನಡುಗಡ್ಡೆಯ ಮೇಲೆ ಬಂದು ಮಲಗಿರುವ ದೃಶ್ಯ ಸಾಮಾನ್ಯವಾಗಿರುತ್ತದೆ. ದಾಂಡೇಲಿಯ ಲೋಕೋಪಯೋಗಿ ಪ್ರವಾಸಿ ಗೃಹದ ಹತ್ತಿರ ಬೃಹದಾಕಾರದ ಹೆಣ್ಣು ಮೊಸಳೆಯೊಂದು ಸುಮಾರು 40ಕ್ಕೂ ಹೆಚ್ಚು ಮೊಟ್ಟೆಗಳನ್ನ ಇಟ್ಟು ಮರಿಯೊಡೆದ ದೃಶ್ಯ ಈಗ ಎಲ್ಲರನ್ನ ಆಕರ್ಷಿಸುತ್ತಿದೆ. ಈ ಮೊಸಳೆ ಸುಮಾರು 3 ತಿಂಗಳ ಹಿಂದೆ ಈ ದಂಡೆಯ ಉಸುಕಿನ ಪ್ರದೇಶದಲ್ಲಿ ಗವಿಯಾಕಾರದ ಸ್ಥಳವನ್ನ ಮಾಡಿಕೊಂಡು ಇಲ್ಲಿ ಮೊಟ್ಟೆ ಇಡಲಾರಂಭಿಸಿತ್ತು. ಇದೀಗ 3 ತಿಂಗಳ ನಂತರ ಆ ಮೊಟ್ಟೆಗಳು ಒಡೆದು ಮರಿಗಳಾಗಿ ಹೊರಬಂದಿವೆ. ನದಿ ದಂಡೆಯ ಪ್ರದೇಶದಲ್ಲಿ ದೊಡ್ಡ ಹಲ್ಲಿನ ಆಕಾರದ ಮೊಸಳೆ ಮರಿಗಳು ಓಡಾಡಿಕೊಂಡಿರುವುದು ಕಂಡುಬರುತ್ತದೆ. ಜನರ ಸದ್ದು ಆಗುತ್ತಿದ್ದಂತೆಯೇ ಅವು ಒಳಗೆ ಸೇರಿಕೊಳ್ಳುತ್ತವೆ. ತಾಯಿ ಮೊಸಳೆಯ ಮೈ ಮೇಲೆ ಏರಿಕೊಳ್ಳುತ್ತವೆ. ತಾಯಿ ಮೊಸಳೆ ಮಾತ್ರ ಆ ಸ್ಥಳವನ್ನ ಬಿಟ್ಟು ಎಲ್ಲೂ ಅಲ್ಲಾಡದೆ ಅಲ್ಲಿ ಯಾರು ಮನುಷ್ಯರು ಹಾಗೂ ಪ್ರಾಣಿಗಳು ಬಾರದ ಹಾಗೆ ಕಣ್ಗಾವಲನ್ನ ಇಟ್ಟುಕೊಂಡು ಕಾಯುತ್ತಿರುವುದು ವಿಶೇಷವಾಗಿ ಕಂಡುಬರುತ್ತದೆ. ಮರಿ ಅಲ್ಲಿ ಮೊಟ್ಟೆ ಹಾಕಿ ಎಷ್ಟು ದಿನ ಆಯ್ತು? 45 ದಿವಸ ಆಯ್ತು ಸರ್. 45 ದಿನ ಆಯ್ತು. ಈಗ ಅದು ಹೊಡೆದು ಹೊರಗೆ ಬಂದಿದ್ಯಾ? ಸರ್. ಎಷ್ಟದು? ಒಂದು 40 ಮಿನಿಮಮ್ ಅದಾವ ಸರ್. ಈಗ ಅಲ್ಲೆಲ್ಲ ಒಳಗಡೆ ಅದಾವೇನೋ? ಇಲ್ಲಿ ತಾಯಿ ಕಡೆನ ಕುಂತಾವ ಸರ್ ಅಲ್ಲೆಲ್ಲ. ದಾಂಡೇಲಿ ಕಾಳಿ ನದಿಯಲ್ಲಿ ಈಗಾಗಲೇ 300ಕ್ಕೂ ಹೆಚ್ಚು ಮೊಸಳೆಗಳಿವೆ. ಈಗ ಇಲ್ಲಿ ಸುಮಾರು 40ಕ್ಕೂ ಹೆಚ್ಚು ಮೊಸಳೆ ಮರಿಗಳು ಕಂಡುಬರುತ್ತಿದ್ದು ಇವುಗಳು ಸ್ವಲ್ಪ ದೊಡ್ಡದಾದ ನಂತರದಲ್ಲಿ ಅದೇ ಕಾಳಿ ನದಿಯನ್ನ ಸೇರಲಿವೆ, ಮತ್ತೆ ದೊಡ್ಡದಾಗಿ ಬೆಳೆಯಲಿವೆ. ಮೊಸಳೆಗಳು ಕಾಳಿ ನದಿಯಲ್ಲಿ ಮತ್ತೆ ತಮ್ಮ ಸಂಖ್ಯೆಯನ್ನ ಹೆಚ್ಚಿಸಿಕೊಳ್ಳುತ್ತಲೇ ಇವೆ. ಹೀಗಾಗಿ ಇವುಗಳನ್ನ ನಿಯಂತ್ರಣಕ್ಕೆ ತರುವ ಕೆಲಸ ಆಗಲೇಬೇಕಿದೆ. ಇಲಾಖೆ ಕೂಡ ಗಮನ ಹರಿಸಬೇಕಿದೆ ಎನ್ನುತ್ತಾರೆ ಪ್ರಾಜ್ಞರು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ಬಿಎನ್ ವಾಸರೆ, ದಾಂಡೇಲಿ. ಬಿಜೆಪಿ ಮುಖಂಡ ನಾಗರಾಜ್ ನಾಯಕ್ ಅವರು ಗೃಹ ಸಚಿವರ ಹೆಸರು ಸುಖಾಸುಮ್ಮನೆ ಹಾಳು ಮಾಡುವುದನ್ನ ಹಾಗೂ ಗೃಹ ಸಚಿವರು ಸ್ಥಳಕ್ಕೆ ಬರಬೇಕು ಎನ್ನುವ ಆಗ್ರಹವನ್ನ ಕೈಬಿಟ್ಟು ತಮಗೆ ಅನ್ಯಾಯವಾಗಿದ್ರೆ ಕಾನೂನು ಚೌಕಟ್ಟಿನಲ್ಲಿ ಹೋರಾಟ ನಡೆಸಬೇಕು ಎಂದು ಕೆಪಿಸಿಸಿ ಜಿಲ್ಲಾ ಸಂಯೋಜಕ ಭಾಸ್ಕರ್ ಪಟಗಾರ್ ಹೇಳಿದರು. ಕಾರವಾರ ನಗರದ ಪತ್ರಿಕಾ ಭವನದಲ್ಲಿ ಮಂಗಳವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಂಕೋಲಾದಲ್ಲಿ ಕಳೆದ ಕೆಲವು ದಿನದಿಂದ ನಾಗರಾಜ್ ನಾಯಕ್ ಅವರು ಕಾಂಗ್ರೆಸ್ ಮುಖಂಡ ಗೋಪಾಲ್ ಕೃಷ್ಣ ನಾಯಕರ ವಿರುದ್ಧ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಹೋರಾಟ ನಡೆಸುವುದು ಅವರ ಹಕ್ಕಾದ್ರೂ ಈ ವಿಚಾರದಲ್ಲಿ ರಾಜ್ಯದ ಗೃಹ ಸಚಿವರ ಹೆಸರನ್ನ ಎಳೆದು ತರುವುದು ಖಂಡನೀಯ ಎಂದು ಹೇಳಿದರು. ಗೃಹ ಸಚಿವರು ಮುತ್ಸದ್ದಿ ರಾಜಕಾರಣಿ. ಅವರು ಅಂಕೋಲಾಕ್ಕೆ ಬಂದಾಗ ಕಾರ್ಯಕರ್ತರ ಮನೆಗಳಿಗೆ ಭೇಟಿ ನೀಡಿರುವುದು ಸಾಮಾನ್ಯ ವಿಚಾರ. ಹಾಗೆ ಭೇಟಿ ನೀಡಿದ ವ್ಯಕ್ತಿಯಿಂದ ತಪ್ಪು ನಡೆದ್ರೆ ಅದಕ್ಕೆ ಗೃಹ ಸಚಿವರನ್ನೇ ಹೊಣೆ ಮಾಡುವುದು ಸರಿಯಲ್ಲ ಎಂದು ಹೇಳಿದ್ರು. ತಮಗೆ ಅನ್ಯಾಯವಾಗಿದ್ರೆ ದಾಖಲೆಗಳೊಂದಿಗೆ ಸಿಐಡಿ ಅಥವಾ ಸಿಬಿಐ ತನಿಖೆಗೆ ಆಗ್ರಹಿಸಿ ಕಾನೂನು ಹೋರಾಟ ನಡೆಸಲಿ. ಅದರ ಬದಲು ಹೋರಾಟ ಹಿಂಪಡೆಯಲು ಗೃಹ ಸಚಿವರು ಸ್ಥಳಕ್ಕೆ ಬರಬೇಕೆ ಎನ್ನುವ ಬೇಡಿಕೆಯನ್ನ ಕೈಬಿಡಬೇಕು. ಇದು ಯಾವ ರೀತಿಯ ಹೋರಾಟ ಎಂದು ಪ್ರಶ್ನಿಸಿದ್ರು. ಗೋಪಾಲಕೃಷ್ಣ ನಾಯಕರ ಸೂಚನೆಯಂತೆ ಪೊಲೀಸರು ನಡೆದುಕೊಳ್ಳುತ್ತಿದ್ದಾರೆ ಎನ್ನುವುದಕ್ಕೆ ಯಾವುದೇ ದಾಖಲೆ ಇದೆಯೇ ಎಂದು ಪ್ರಶ್ನಿಸಿದ್ದ ಅವರು, ಪೊಲೀಸರ ಬಗ್ಗೆ ಹಗುರವಾಗಿ ಮಾತನಾಡುವುದು ಸರಿಯಲ್ಲ ಎಂದರು. ಗೃಹ ಸಚಿವರು ಹಾಗೂ ಕಾಂಗ್ರೆಸ್ ಸರ್ಕಾರದ ಹೆಸರನ್ನ ಹಾಳು ಮಾಡುವ ಪ್ರಯತ್ನವನ್ನ ಇಲ್ಲಿಗೆ ನಿಲ್ಲಿಸಬೇಕು ಎಂದು ಆಗ್ರಹಿಸಿದ್ರು. ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದ್ದಾಗ ಜಿಲ್ಲೆಯಲ್ಲಿನ ಅಕ್ರಮಗಳ ಬಗ್ಗೆ ಯಾಕೆ ಮೌನವಾಗಿದ್ರು? ಆಗ ಗೋಪಾಲಕೃಷ್ಣ ನಾಯಕರ ವಿರುದ್ಧ ಯಾಕೆ ಮಾತನಾಡಲಿಲ್ಲ ಎಂದು ಪ್ರಶ್ನಿಸಿದ್ದ ಅವರು, ಎಲ್ಲಾ ಪಕ್ಷಗಳಲ್ಲಿಯೂ ಅಕ್ರಮದಲ್ಲಿ ತೊಡಗಿರುವವರು ಇದ್ದಾರೆ. ಅವರ ವಿರುದ್ಧವೂ ಹೋರಾಟ ನಡೆಸಿ ಜಿಲ್ಲೆಯ ಜ್ವಲಂತ ಸಮಸ್ಯೆಗಳ ಕುರಿತು ಹೋರಾಟ ಮಾಡಿದ್ರೆ ನಾವು ಸಹ ಕೈಜೋಡಿಸುತ್ತೇವೆ ಎಂದರು. ಜಿಲ್ಲೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ನಡೆಸುತ್ತಿರುವ ಕಂಪನಿ ವಿರುದ್ಧ ಕಳಪೆ ಕಾಮಗಾರಿ ಹಾಗೂ ಭ್ರಷ್ಟಾಚಾರದ ಆರೋಪಗಳಿವೆ. ಹಲವು ಹೋರಾಟಗಳೂ ನಡೆದಿವೆ. ಹಾಗಂತ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಸ್ಥಳದಿಂದ ಬರಬೇಕು ಎಂದು ಆಗ್ರಹಿಸುವುದು ಸರಿಯೇ ಎಂದು ಪ್ರಶ್ನಿಸಿದ್ರು. ಜಿಲ್ಲೆಯ ಬಿಜೆಪಿ ಮುಖಂಡರಾದಂಥ ನಾಗರಾಜ್ ನಾಯ್ಕ್ ಅವರು ಒಂದು ವಿಚಾರವನ್ನು ಇಟ್ಕೊಂಡು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ. ನಾಗರಾಜ್ ನಾಯ್ಕ್ ವೈಯಕ್ತಿಕವಾಗಿ ನನಗೆ ಬಹಳ ಅವ್ರ ಬಗ್ಗೆ ಅಭಿಮಾನ ಇದೆ. ಅವರು ಬಹಳ ಅಂತ ಒಂದು ವೇದಿಕೆಯನ್ನು ಮಾಡಿಕೊಂಡು ಸ್ವಚ್ಛತೆ ಈ ರೀತಿ ಅನೇಕ ಸಾಮಾಜಿಕ ಕಳಕಳಿಯನ್ನು ಮಾಡಿದ್ದಾರೆ. ಹಾಗೆ ಅವರ ಹೋರಾಟ ವಿರುದ್ಧ ಗೋಪಾಲ್ ಕೃಷ್ಣ ನಾಯ್ಕ್ ಕಾಂಗ್ರೆಸ್ ಮುಖಂಡರ ವಿರುದ್ಧ ಏನು ಹೋರಾಟವನ್ನು ಮಾಡ್ತಾ ಇದ್ದಾರೆ ಅವ್ರ ಬಗ್ಗೂ ನನಗೆ ಬಹಳ ಅಭಿಮಾನ ಇದೆ. ಯಾಕಂತಂದರೆ ಕೇಳಿ ಬಂದರಂಥ ಸಂದರ್ಭದಲ್ಲಿ ಸಾಮಾನ್ಯ ಜನರ ಪರವಾಗಿ ನಿಂತಿರುವಂಥದ್ದು. ಆದರೆ ಬಿಜೆಪಿ ಮುಖಂಡರಾದಂಥ ನಾಗರಾಜ್ ನಾಯ್ಕ್ ಅವರು
ಸಾಕಷ್ಟು ವರ್ಷಗಳಿಂದ ಬಿಜೆಪಿಯಲ್ಲಿ ಇದ್ದಂಥವರು ವಕ್ತಾರರಾಗಿದ್ದಾರೆ. ಆದರೆ ನಾನು ಅವರ ಮೊನ್ನೆಯ ಹೋರಾಟವನ್ನು ಕಳೆದ ಒಂದು 5 ದಿನದಿಂದ ಗಮನಿಸ್ತಾ ಇದ್ದೇನೆ. ಅವರು ಹೋರಾಟ ಮಾಡೋದ್ರಲ್ಲಿ ನನಗೆ ಯಾವುದೇ ಅಭ್ಯಂತರ ಇಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೋರಾಟದ ಹಕ್ಕಿದೆ. ಆದರೆ ಆ ಹೋರಾಟವನ್ನು ಇಂದಿನ ನಮ್ಮ ಘನವೆತ್ತ ಸರ್ಕಾರದ ಗೃಹ ಸಚಿವರಾದಂಥ ಸನ್ಮಾನ್ಯ ಜಿ ಪರಮೇಶ್ವರ್ ಅವರನ್ನು ಅಂಕೋಲಾದ ಒಂದು ಹೋರಾಟದ ವಿಚಾರದಲ್ಲಿ ಎಳೆದು ತಂದಿರೋದು ನಾನು ಖಂಡಿಸ್ತೇನೆ. ಯಾಕಂತಂದ್ರೆ ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರದ ಘನವೆತ್ತ ಗೃಹ ಮಂತ್ರಿಗಳಾದ ಪರಮೇಶ್ವರ್ ಅವರು ಒಂದು ವಿದ್ಯಾಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ ಹಾಗೂ ಬಹಳ ಮುತ್ಸದ್ದಿ ರಾಜಕಾರಣಿಗಳು. ಇವತ್ತು ಅಂಕೋಲಾಗೆ ಬಂದಂಥ ಸಂದರ್ಭದಲ್ಲಿ ಯಾವುದೋ ಒಬ್ಬರು ಕಾಂಗ್ರೆಸ್ ಕಾರ್ಯಕರ್ತರು ಮನೆಗೆ ಹೋಗುವಂಥದ್ದಕ್ಕೆ ಅವರವರ ಇಷ್ಟ ಅದು. ಯಾಕೆಂದರೆ ಸಾಕಷ್ಟು ಜನ ಅವರಿಗೆ ಅಭಿಮಾನಿಗಳಿರ್ತಾರೆ, ಕಾರ್ಯಕರ್ತರಿರ್ತಾರೆ. ಬಂದಂಥ ಸಂದರ್ಭದಲ್ಲಿ ಅವರು ಯಾವ ಮನೆಗೆ ಹೋಗ್ಬೋದು. ಹೋಗುವ ತಕ್ಷಣ ಆ ಹೋದಂಥ ವ್ಯಕ್ತಿ ಯಾರ ಮನೆಗೆ ಹೋಗಿದ್ದಾರೆ, ಯಾರ ಒಟ್ಟಿಗೆ ಅವರು ಹೋಗಿದ್ದಾರೆ, ಆ ವ್ಯಕ್ತಿಯಿಂದ ಏನಾದರೂ ಅವರು ತಪ್ಪಾದಾಗ ಅಲ್ಲಿ ಹೋದಂಥ ಯಾರು ಪರಮೇಶ್ವರ ಯಾವುದೇ XYZ ಪರಮೇಶ್ವರ್ ಅವರನ್ನ ದೂಷಿಸುವುದು ಸರಿಯೇ? ಯಾಕಂತಂದ್ರೆ ಅವರು ನಾಗರಾಜ್ ನಾಯ್ಕ ಅವರು ಹೇಳ್ತಾ ಇದ್ದಾರೆ, ಈ ಒಂದು ಅಂಕೋಲಾದಲ್ಲಿ ಜಿ ಪರಮೇಶ್ವರ್ ಅವರ ಕೃಪಾಟಾಕ್ಷದಿಂದ ಗೋಪಾಲ್ ಕೃಷ್ಣ ನಾಯಕ್ ಅವರು ಸಾಕಷ್ಟು ರೀತಿಯ ಆಟೋಪಾಠ ನಡೀತಾ ಇದೆ ಅಂತ ಹೇಳಿ ನಾನು 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್. ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, LED ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ
ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜಿರೇಟರ್, ವಾಷಿಂಗ್ ಮಷಿನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್ ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ, ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ, ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.